ಕಾರ್ಯಕರ್ತರಾಗಿ ಎಮರ್ಜೆನ್ಸಿಯಲ್ಲಿ ಜೈಲು ವಾಸ ಅನುಭವಿಸಿರೋದಿರೋದು, ಒಂದು ಬಾರಿಗೆ ಕಾರ್ಪೊರೇಟರ್ ಆಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಮಂತ್ರಿಗಳಾಗಿ, ಇವತ್ತೆಲ್ಲ ನಾವು ಪಾರ್ಲಿಮೆಂಟಲ್ಲಿ ನಾವು ಗೆಲ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಮಚಂದ್ರಗೌಡರು ಅಲ್ಲಿ ಒಂದು ಪ್ರಯತ್ನ ಮಾಡಿ ಬಹಳ ಕಡಿಮೆ ಅಂತರದಿಂದ ಅವ್ರು ಹಾಕಿಕೊಟ್ಟಂಥ ಬುನಾದಿಯಿಂದ ಇವತ್ತು ಬೆಂಗಳೂರಲ್ಲಿರ್ಬೋದು, ಹಳೆ ಮೈಸೂರಲ್ಲಿರ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ಅವರು ಪ್ರವಾಸ ಮಾಡದೇ ಇರುವಂಥ ಜಿಲ್ಲೆನೇ ಇಲ್ಲ, ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ. ನನಗೆ ಭಾಳ ಹಿರಿಯರವರು, ನಾನು ಭಾಳ ಗೌರವ ಕೊಡುವಂಥ ವ್ಯಕ್ತಿಗಳಲ್ಲಿ ರಾಮಚಂದ್ರಗೌಡರು ಭಾಳ ಪ್ರಮುಖರಿದ್ದಾರೆ. ನಮ್ಮನ್ನೆಲ್ಲ ಏಕವಚನದಲ್ಲಿ ಕರೆದು ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸುವಂಥ, ನಮಗೆ ಬುದ್ಧಿವಾದ ಹೇಳುವಂಥ ಒಬ್ಬ ರಾಜಕಾರಣಿ ಎಂದರೆ ರಾಮಚಂದ್ರಗೌಡರು. ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಾಮಚಂದ್ರಗೌಡರು BJPಯಲ್ಲಿ ಯಾವತ್ತಿದ್ರೂ ಕೂಡ ರಾಮಚಂದ್ರೇಗೌಡರಾಗಿ BJPಯಲ್ಲಿ ಇರ್ತಾರೆ. ಸದಾ BJP ಎಲ್ಲ ಕಾರ್ಯಕರ್ತರ ಮನದಾಳದಲ್ಲಿ ಉಳಿಯುತ್ತಾರೆ. ಆ ಥರದ ಒಂದು ವ್ಯಕ್ತಿತ್ವವನ್ನು, ಕಾರ್ಯಕರ್ತ ಅಂದರೆ ಏನು ಅನ್ನೋದು